ಮಾನ್ಯ ಶಾಸಕರು ಈ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ ಮತ್ತು ಅದರ ಜೊತೆಗೆ ಇದು 2007-8 ಪ್ರಾರಂಭ ಆಗಿ ಇದು ನೆಲಗುದಿಗೆ ಬಿದ್ದುಕೊಂತ ಬಂದಿದೆ. ಆದರೆ ಈ ಸತೆ ಅವರು ನಿಜವಾಗಲೂ 95 ಕೋಟಿ ಆರ್ಥಿಕ ಇಲಾಖೆಯಿಂದನೂ ಅದನ್ನು ನಾನು ಆರ್ಥಿಕ ಇಲಾಖೆ ಕಳಿಸಿದೆ. ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು ಅದನ್ನು ಕೊಟ್ಟಿದ್ದೀವಿ. ಈಗ ಆದಷ್ಟು ಬೇಗನೆ ಆ ದುಡ್ಡನ್ನು ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭವನ್ನು ಮಾಡಲಿಕ್ಕೆ ನಿಶ್ಚಿತವಾಗಿ ಕ್ರಮವನ್ನು ವಹಿಸ್ತೀವಿ. ಮನೆ ಈಗ ಅವ್ರು ಕೇಳಿದ್ದಾರೆ, ನೀವು ಕೊಟ್ಟಿದ್ದೀರಿ. ಇಲ್ಲಿ ಕೆಲಸ ಆಗಲಿ. ಇಲ್ಲಿ ಪ್ರಶ್ನೆ ಅಂದ್ರೆ ಎಷ್ಟು ಸಮಯ ಆಯಿತು. ಒಂದು ಶಾಸಕರಿಗೆ ಅವರು ವಿಶೇಷ ಅನುದಾನ ಕೊಟ್ಟಂತ ಅನುದಾನವನ್ನು ಅವ್ರ ಡಿಪಾರ್ಟ್ಮೆಂಟ್ ನೀವು ಮಂತ್ರಿಗಳು ನೀವು ಒಪ್ಪಿದ ನಂತರ ನಿಮ್ಮ ಅಧಿಕಾರಿಗಳು ಸರಿಯಾದ ಸಮಯ ಅದನ್ನು ಯಾಕೆ ಮಾಡುವುದಿಲ್ಲ? ವಾಟ್ ಇಸ್ ದ ರೀಸನ್? ಇಲ್ಲ ಮನೆ ಅಧ್ಯಕ್ಷೆ, ನಾವು ಸರಿಯಾದ ಸಮಯದ ಮಾಡಿದ್ವಿ. ಫೈನಾನ್ಸಿನೊಳಗ ಅದನ್ನ ಕೋರೆ ಹಾಕಿ ಕಳಿಸಿದ್ದಾರೆ. ಆದರೆ ನಿಜವಾಗಲೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಏನಿದೆಯಲ್ಲ ಅದು ಎಲ್ಲವೂ ಕೊಡಲೇಬೇಕು. ಕಮಿಟ್ಮೆಂಟ್ ಅಮೌಂಟ್ ಅದು. ಈ ಸತಿ ನಾನೇ ಪರ್ಸನಲಿ ಮಾತಾಡಿ ಅದನ್ನು ದುಡ್ಡು ಬಿಡುಗಡೆ ಮಾಡಿಸಿ ಆ ದುಡ್ಡನ್ನ ಆ ಕಾಮಗಾರಿ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿ. ಓಕೆ, ಧನ್ಯವಾದಗಳು. ಅಪ್ಪಾಜಿ ನಾಡಗೌಡ್ರ ಇಲ್ಲ, ಗೋಪಾಲ್ ಕೃಷ್ಣ ಬೇಲೂರ್. ಯಾವ ಪ್ರಶ್ನೆ ನಂಬರ್? ಪ್ರಶ್ನೆ ನಂಬರ್ 91 ಸರ್. ಅಪ್ಪಾಜಿ CS ನಾಡಗೌಡ್. ಅಪ್ಪಾಜಿ ನಾಡಗೌಡ್ ನೀವಾ? ಅಲ್ಲ ಸರ್, ನಾ ಕಟಕದವನ್ನ, ಆದ್ರೆ ಅವರು ನಮಗೆ ಹೇಳಿ ಹೋಗಿದ್ದಾರೆ. ಹೌದು, ನನ್ನ ಅಂತ ಯಾವುದೇ ಸಿಸ್ಟಮ್ ಇಲ್ಲ. ಅವ್ರವ್ರ ಪ್ರಶ್ನೆನ ಅವ್ರವ್ರು ಕೇಳಬೇಕು. ಹೌದಾ? ಹೌದು. ಗೋಪಾಲ್ ಕೃಷ್ಣ ಬೇಲೂರ್, ಶ್ರೀನಿವಾಸ್ ಎಂಟಿ, ಡಾಕ್ಟರ್ ಚಂದ್ರು ಲಮಾನಿ. ಸಭಾಧ್ಯಕ್ಷರೇ, ಎಸ್, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 426 ಮಾನ್ಯ ಕಾರ್ಮಿಕ ಸಚಿವರನ್ನ ಕೇಳಲು ಬಯಸ್ತೀನಿ ಸಭಾಧ್ಯಕ್ಷರೇ. ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಶಿರಟ್ಟಿ ಮತಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿ ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 21,000ಕ್ಕೂ ಹೆಚ್ಚು ಜನ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರೋದನ್ನು, ಅವ್ರಿಗೆಲ್ಲರೂ ಸಹಿತ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿವರೆಗೂ ಸಹಿತ ಯಾವುದೇ ಒಂದು ಅನುದಾನವನ್ನು ಕೊಟ್ಟು ಅವರಿಗೆ ಒಂದಿಷ್ಟು ಕಾರ್ಯವನ್ನು ಸಹಿತ ನಮ್ಮ ಸಚಿವರು ಮಾಡಲಿಕ್ಕೆ ಆಗಿಲ್ಲ. ಎರಡನೇದಾಗಿ ನಾನೊಂದು ಅವರಿಗೆ ಶಿರಟ್ಟಿ ಮತಕ್ಷೇತ್ರದಲ್ಲಿ 2 ಆಸ್ಪತ್ರೆ ಬಗ್ಗೆ 2 ಪ್ರಸ್ತಾವನೆಯನ್ನು ಸ್ವತಃ ಸಚಿವರು ಬಂದಾಗೂ ಸಹಿತ ಅವ್ರ ಕೈಗೆ ಕೊಟ್ಟಿದ್ದೆ. ಹಲವು ಬಾರಿ ಅವ್ರನ್ನ ಭೇಟಿಯಾಗಿ ಇಲ್ಲೇ ಸದನದಲ್ಲಿನೂ ಸಹಿತ ಅವ್ರು ಕೊಟ್ಟಿದ್ದೆ. ಅಧಿಕಾರಿಗಳಿಗೂ ಸಹಿತ 2 ತಾಲೂಕಿನಲ್ಲಿ 2 ಆಸ್ಪತ್ರೆಗಳು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಕೊಡಬೇಕು ಅಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಆದರೆ ದುರಾದೃಷ್ಟ ಏನಂದ್ರೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳಿ ಸ್ವತಃ ನಾನೇ ಭೇಟಿಯಾಗಿ ಕೊಟ್ಟರೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳಿ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ತಾವು ಹೇಳ್ಬೇಕು, ಉತ್ತರವನ್ನು ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೆ. ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ 4 ಇದೆ. ಮೊದಲನೇದು, ಯಾವ್ದನ್ನ ಲೇಬರ್ ಇಲಾಖೆಯಿಂದ ನೀವು ಯಾವ್ದನ್ನ ವರ್ಕ್ ಕಾಮಗಾರಿನ ತಗೊಳ್ತಾರೆ, ಕಾಮಗಾರಿ ಬಗ್ಗೆ ಕೇಳಿದಿರಿ. ನಮ್ಮ ಇಲಾಖೆಯಿಂದ ಅಲ್ಲಿ ಕಾಮಗಾರಿ ಯಾವುದಿಲ್ಲ, ನಿಮ್ ಗಮನಕ್ಕಿರಲಿ. ಎರಡನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾವ್ದಾವ್ದು ಸ್ಕೀಮ್ಸ್ಗಳು ಅವೈಲೇಬಲ್ ಇದಾವೆ ಅಂತ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿವಿ. ನೀವು ಮೂರನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಕ್ರೈಟೀರಿಯಾ, ESI ಆಸ್ಪತ್ರೆಗೆ ನಾವು ಅಕ್ರಿಡಿಟೇಷನ್ ಆಗಬೇಕಾಗಿದ್ರೆ ಏನೇನು ಕ್ರೈಟೀರಿಯಾ ಅಂತ ನೀವು ಕೇಳಿದಿರಿ. ಆ ಕ್ರೈಟೀರಿಯಾ ನಿಮ್ಗೆ ಒದಗಿಸಿದ್ದೀನಿ, ಆಯ್ತಾ. 4ನೇದು ನೀವು ಕೇಳಿರ್ತಕ್ಕಂಥದ್ದು ಪ್ರಪೋಸಲ್, ಅಂದ್ರೆ ನಿಮ್ಮ ಎಂಪಾಲ್ಮೆಂಟ್ ಆಗಲಿಕ್ಕೆ ನಿಮ್ಮ ಕಡೆಯಿಂದ ಏನೇನ ಪ್ರಪೋಸಲ್ ಬಂದಿದೆ, ನಿಮ್ಮ ತಾಲೂಕಿನಿಂದ ಏನೋ ನಿಮ್ಮ ಪ್ರಪೋಸಲ್ ಬಂದಿದೆ ಅಂತ ಕೇಳಿದಿರಿ. ಎಂಪಾಲ್ಮೆಂಟ್ಗೆ ನಮಗೆ ಅಲ್ಲಿ ಕಳಿಸ್ಬೇಕು ಅವರು. ನನಗೆ ನೀವು ಕೊಟ್ಟರು ಕೂಡ ನಾವು ಎಂಪಾಲ್ಮೆಂಟ್ಗೆ ಏನು ಮಾಡ್ತೀವಿ ಅಂತಂದ್ರೆ ಶಾಸಕರೇ, ನಾವು ಅದು ಆನ್ಲೈನ್ ಕಳಿಸ್ತೀವಿ. ಆ ಎಂಪಾಲ್ಮೆಂಟಿಗೆ ಅವರು ಆನ್ಲೈನ್ ಕಳಿಸಿದಾಗ ಆಟೋಮೆಟಿಕ್ ಅವರು ಕ್ವಾಲಿಫೈ ಆಗ್ತಕ್ಕಂಥ ಕ್ರೈಟೀರಿಯಾ ಕೇಂದ್ರ ಸರ್ಕಾರದ ನಾಮ್ಸ್ ಇದೆ. ಆ ನಾಮ್ಸ್ ಪ್ರಕಾರ ಆ ಕ್ರೈಟೀರಿಯಾದಲ್ಲಿ ಅವ್ರು ಕ್ವಾಲಿಫೈ ಆದರೆ ಆಟೋಮೆಟಿಕ್ ಮಾಡಿಕೊಡ್ತೀವಿ. ಅಂದ್ರೆ ಸಭಾಧ್ಯಕ್ಷರೇ, ನಮ್ಮಲ್ಲಿ ಇರೋದೇ 1-2 ಆಸ್ಪತ್ರೆಗಳಿದಾವೆ. ಹಲವು ಬಾರಿ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ನಾನು ಹೇಳಿದ್ದೀನಿ, ಅಂತ ಆನ್ಲೈನ್ ಮುಖಾಂತರ ಮಾಡೋದಾದ್ರೆ ಮಾಡಿಕೊಡಿ ಅಂತ ಹೇಳಿದ್ವಿ. ತಾವು ಹೇಳ್ದಂಗೆ ಅದನ್ನೇನು ಆನ್ಲೈನ್ ಮುಖಾಂತರ ಹಾಕಬೇಕು, ಆ ಪ್ರೈವೇಟ್ ಹಾಸ್ಪಿಟ್ಲ್ನವರಿಗೆ ನಾವು ಹೇಳಿ ಹಾಕ್ಸುವಂತ ಮಾಡ್ತೀನಿ ಮಾನ್ಯ ಸಚಿವರೇ. ಎರಡನೇದಾಗಿ ಸಭಾಧ್ಯಕ್ಷರೇ, ನಮ್ಮ ಇಲಾಖೆಯಿಂದ ಏನು ಕಟ್ಟಡ ಕಾರ್ಮಿಕರಿಗೆ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಚೆಕಪ್ ಯೋಜನೆ ಅಡಿಯಲ್ಲಿ
10 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ 9,98,00,000 ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ತಾರೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರವಾರು 5,000 ಜನರನ್ನ ಹೆಲ್ತ್ ಚೆಕಪ್ ಮಾಡಬೇಕು ಅಂತೇಳಿ ಆದೇಶ ಬಂದಾಗ ನಾನು ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಇಲ್ಲೇ ಒಂದು ಆಸ್ಪತ್ರೆಗೆ ಅವ್ರು ಕೊಟ್ಟಿದ್ರು, ಟೆಂಡರ್ ಮುಖಾಂತರ ಅವ್ರಿಗೆ ಕೊಟ್ಟಿದ್ದಾರೆ. ಯಾವ ಆಸ್ಪತ್ರೆ ಅಂದ್ರೆ ಬ್ಲೂಸಮ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದವ್ರಿಗೆ ಕೊಟ್ಟಿದ್ರು. ಒಂದಿನ ನನಗೆ ಕರೆದ್ರು ಅವರು. ನಾನು ಹೋಗಿ ಅಲ್ಲಿ ಭೇಟಿ ಆದಂತ ಸಮಯದಲ್ಲಿ ಎಷ್ಟು ಕಾರ್ಮಿಕರು ಇದ್ರಂದ್ರೆ ಒಂದು 15 ಜನ ಕಾರ್ಮಿಕರು ಸಹಿತ ಇರಲಿಲ್ಲ. ಅಲ್ಲಿರುವಂತ ಡಾಕ್ಟರ್ಸು BMS ಡಾಕ್ಟರ್ ಇದ್ದಾರೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ಕ್ರೈಟೇರಿಯಾವನ್ನು ಫುಲ್ಫಿಲ್ ಮಾಡುವಂತವ್ರು ಅವತ್ತು ಯಾರೂ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಸಹಿತ ಫೇಕ್ ರಿಪೋರ್ಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಿರುವಂತದ್ದನ್ನ ನನ್ನ ಕಣ್ಣು ಮುಂದೆ ನಡೆದು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೆ. ಎಷ್ಟು ಜನಕ್ಕೆ ನೀವು ನನ್ನ ಕ್ಷೇತ್ರದಲ್ಲಿ ಹೆಲ್ತ್ ಚೆಕಪ್ ಅನ್ನ ಮಾಡಿದಿರಿ, ಎಷ್ಟು ಜನಕ್ಕೆ ಮಾಡಿಲ್ಲ ಅಂತ ಕೊಟ್ಟಾಗ ಅವ್ರು ಯಾವುದೇ ತರ ಏನೋ ಒಂದು ಮಾಹಿತಿನೂ ಸಹಿತ ನೀಡದೇ ಇರುವುದನ್ನ ನಾವು ಅಲ್ಲಿ ಏನೋ ಮಾಹಿತಿ ನೀಡಲಿಲ್ಲ. ಹಾಗಾಗಿ ಮಾನ್ಯ ಸಚಿವರು ಅಂತ ಆಸ್ಪತ್ರೆಗೆ ತಾವು ಕೊಟ್ಟಿರುವಂತದ್ದನ್ನ ಇಡೀ ರಾಜ್ಯದಲ್ಲಿ ತಾವು ಕೊಟ್ಟಿದ್ದೀರಿ. ಇಡೀ ರಾಜ್ಯದಲ್ಲಿ ಅವ್ರಿಗೆ ಟೆಂಡರ್ ಆಗಿದೆ. ಅವರು ಇದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹಲವು ಬಾರಿ ಅವರಿಗೆ ಇದೆ ಅವ್ರಿಗೆ ಸಂಬಂಧಪಟ್ಟಂಗೆ ಯೋಜನೆಗಳ ಬಗ್ಗೆ ಸರಿ ಇಲ್ಲ ಸಭಾಧ್ಯಕ್ಷರು ಯೋಜನೆಗಳ ಬಗ್ಗೆನೇ ನಾನು ಮಾಹಿತಿ ಕೊಡ್ತೀನಿ. ವಾಟ್ ಇಸ್ ದ ಕ್ವಶನ್? ಈಗ ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಮಾಹಿತಿ ಹೇಳ್ತೀನಿ. ಹೇಳಿ. ಯಾಕಂದ್ರೆ ನೀವು ಚರ್ಚೆ ಪ್ರಶ್ನೆ ಆ ಯೋಜನೆ ಆಯ್ತು. ಹೆಲ್ತ್ ಕ್ಯಾಂಪ್ ಕೊಟ್ಟು ಯಾವ ಆಧಾರದಲ್ಲಿ ಕೊಟ್ಟಿದ್ದು ಏನು ವಿಚಾರ ಅಂತ ಸಭಾಧ್ಯಕ್ಷರೇ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈಗ ನೀವು ಕೇಳ್ತಕ್ಕಂಥ ಪ್ರಶ್ನೆ ಬೇರೆ ಇದೆ, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಿವೆಂಟಿವ್ ಮಾತಾಡ್ತೀನಿ. ಕಾರ್ಮಿಕರಿಗೆ ನೀವು ಏನೇನು ಯೋಜನೆಗಳು ತಂದಿದ್ದೀರಿ, ಕಾಮಗಾರಿ ತಂದಿದ್ದೀರಿ ಅಂತ ನಾನು ಕೇಳಿದ್ದೀನಿ. ಯೋಜನೆಗಳ ಬಗ್ಗೆನೂ ಇದೆ ಅದರಲ್ಲಿ. ಈಗ ನೀವು ಹೇಳಿರ್ತಕ್ಕಂಥದ್ದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಇದೆಯಲ್ಲ, ಪ್ರಿವೆಂಟಿವ್ ಹೆಲ್ತ್ ಕೇರು ವರ್ಷಕ್ಕೆ ಇಷ್ಟು ಜನಕ್ಕೆ ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡ್ಬೇಕಂತ ಟೆಂಡರ್ ಕರಿತೀವಿ. ಟೆಂಡರ್ ಕ್ರೈಟೀರಿಯಾನಲ್ಲಿ ಯಾರು ಪಾಸ್ ಆಗ್ತಾರೆ, ಯಾವ ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಾವೆ, ಅವು ಪಾರ್ಟಿಸಿಪೇಟ್ ಮಾಡಿ ಆ ಟೆಂಡರ್ ಪಾಸ್ ಆಗ್ತಾರೆ. ಅದು ಕ್ರೈಟೀರಿಯಾ ಇದೆ. ನಿಮ್ಮ ತಾಲೂಕಿಂದ ಸ್ಪೆಸಿಫಿಕ್ ಎಷ್ಟು ಜನ ಇದ್ದಾರೆ ಅದೆಲ್ಲ ಸಂಪೂರ್ಣ ನಿಮಗೆ CD ಮುಖಾಂತರ ಕಳಿಸ್ತೀವಿ. ಬೇಕಿದ್ರೆ ಇವತ್ತು ನೀವು ಹೇಳಿದಿರಿ ಪ್ರಶ್ನೆ, ನಾಳೆನೆ CD ಮುಖಾಂತರ ನಿಮ್ಮ ತಾಲೂಕಿನಲ್ಲಿ ನಾವು ಯಾವ್ದನ್ನ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಿದ್ರೆ ನನಗೆ ಮಾಹಿತಿ ಇಲ್ಲ, ಬಟ್ ಖಂಡಿತವಾಗಿ ಎಲ್ಲ ಜಿಲ್ಲಾವಾರು ಮಾಡಿದ್ದೀವಿ. ನಿಮ್ಮ ತಾಲೂಕಿಗೆ ಸ್ಪೆಸಿಫಿಕ್ ಎಷ್ಟು ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಎಷ್ಟು ಲೇಬರ್ಸ್ಗಳಿದ್ದಾರೆ, ಯಾರು ಏನು ಯಾವ ರೀತಿ ಬ್ಲಡ್ ಟೆಸ್ಟ್ ಆಗಿದೆ, ಅದ್ರ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಓಕೆ. ರೇವಣ್ಣ HD ನಮ್ಮಲ್ಲಿ ಆಗ್ಲೇ ಇಲ್ಲ. ನಾನು ಅವತ್ತು ಕೇಳಿದಾಗ ಅವರಿಗೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಚೆಕಪ್ ಬಂದಾಗ ನಾನು ಅವ್ರಿಗೆ ಕೇಳಿದೆ, ನೋಡಪ್ಪ ನೀನೆಲ್ಲ ಟೀಮ್ ತಗೊಂಡ್ ಬರಬೇಕು, ಆಮೇಲೆ ಎಲ್ಲಾ ಡಾಕ್ಟರ್ಸು ಇರ್ಬೇಕು. ಯಾಕಂದ್ರೆ ಇದರಲ್ಲಿ ಒಂದಿಷ್ಟು ಚಾರ್ಟ್ಗಳನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡ್ಬೇಕಂದ್ರೆ ಅವರು ವಾಪಸ್ ಬರಲೇ ಇಲ್ಲ. ಆದ್ರೆ ದುರಾದೃಷ್ಟ ಏನಂದ್ರೆ ಬಿಲ್ಗಳು ಮಾಡ್ಕೊಂಡು ಹೋಗಿದ್ದಾರೆ ಮೊದಲೇ ವರ್ಷದಲ್ಲಿ. ಮತ್ತೆ ಮೊನ್ನೆ ಒಂದು 3-4 ತಿಂಗಳಿಂದ ಬಂದಿದ್ರು ಅವರು. ನಾನು ಅಂದಿದ್ದಷ್ಟೇ, ನೀವು ಎಲ್ಲಾ ರೀತಿಯಿಂದ ಮಾಡ್ತೀರಂದ್ರೆ ಅಷ್ಟೇ ನಮ್ಮ ಕ್ಷೇತ್ರದಲ್ಲಿ ಕೇಳಿದಾಗ ಸಭಾಧ್ಯಕ್ಷ ಒಂದೇ ಕೇಳಿದಾಗ ಅವರು ಅಲ್ಲಿ ಬಂದು ಮಾಡ್ಲಿಲ್ಲ. ಹಾಗಿದ್ರೆ ಆ 33 ಹೆಚ್ಚು ಕಡಿಮೆ ನಾವು 20,000ಕ್ಕೂ ಹೆಚ್ಚು ಜನರನ್ನ ಟೆಸ್ಟ್ ಮಾಡಬೇಕಾಗಿತ್ತು. ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಲ್ಲಿ ಬಹಳಷ್ಟು ಟೆಸ್ಟ್ ಗಳು ಕೊಟ್ಟಿದ್ದಾರೆ. ಅವ್ರು ಯಾರು ಮಾಡಿದ್ರು, ಯಾರು ಥ್ರೂ ಬಿಲ್ ಮಾಡಿಸ್ಕೊಂಡ್ರು, ಇದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಮಾಡ್ತಾರೆ. ತಾವು ಹೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಐ ಆಮ್ ಕಂಪ್ಲೀಟ್ಲಿ ಎಂಡೋಸಿಂಗ್ ಟು ಯು. ಯಾಕಂದ್ರೆ ನೀವು ಇಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆ ಸ್ಪೆಸಿಫಿಕ್ ಇರಲಿಲ್ಲ. ನೀವು ನಿಮ್ಮ ತಾಲೂಕಿನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೆ ಯಾರ್ಯಾರಿಗೆ ಚೆಕ್ ಮಾಡಿದ್ದೇವೆ CD ಮುಖಾಂತರ ನಿಮಗೆ ಕಳಿಸ್ಕೊಡ್ತೇನೆ. ಏನಾಗಿದೆ ಸಚಿವರೇ ನಿಮ್ ಗಮನಕ್ಕೆ ತರ್ತೀನಿ. ಕ್ವಶನ್ ನೋಡಿ ಸರ್, ನಾನು ಹೇಳ್ದು ಕೇಳಿ. ನಿಮ್ಮ ಪ್ರಶ್ನೆ ಮಹತ್ವದ ಪ್ರಶ್ನೆ ಆಗಿರ್ಬೇಕು. ಆಯ್ತು ಕೇಳಿ. ಇಲ್ಲಿ ಒಂದ್ ಸೆಕೆಂಡ್ ಪ್ರಶ್ನೋತ್ತರ. ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೇಳಿದ್ದೀರಿ. ಯಾವುದು ಈ ಹೆಲ್ತ್ ಅವ್ರು ಏನ್ ಹೇಳಿದ್ದಾರೆ ಎಲ್ಲ ನಿಮ್ಮ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ಅದಕ್ಕಿಂತ ಮಿಗಿಲಾಗಿ ತಮ್ಗೆ ಅನ್ನೋದು ಇದ್ರೆ ಆಯ್ತು. ಒಂದ್ ಸೆಕೆಂಡ್ ಇವರ ರೆಪ್ರೆಸೆಂಟೇಟಿವ್ ಅಲ್ಲ, ಆಯ್ತು ನೀವು ರೆಪ್ರೆಸೆಂಟೇಟಿವ್ ನಿನ್ನ ಕ್ಷೇತ್ರದಲ್ಲಿ ಏನಾಗಿದೆ, ನೀವು ಈ ರೀತಿ ರೈಟಿಂಗ್ ಅಲ್ಲಿ ಕೊಟ್ರೆ ಅದನ್ನ ನಾವು ತನಿಖೆಗೆ ಒಳಪಡಿಸ್ತಾರೆ. ಯಾಕೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ? ಏನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ, ಅವ್ರು ಕುತ್ಕೊಂಡು ಲೇಬರ್ ಕಾರ್ಡ್ ತಗೊಂಡು ಅವ್ರಿಗೆ ಯಾರ್ಯಾರು ಬೇಕು ಅದನ್ನ ಬರ್ಕೊಂಡು ಫೇಕ್ ರಿಪೋರ್ಟ್ ಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಅದನ್ನ ಮಾಡಿದ್ದಾರೆ ಅವರು. 5,000 ನನ್ನ ಕಾನ್ಸ್ಟಿಟ್ಯೂನ್ಸಿಯಿಂದ ತೋರಿಸಬೇಕಾಗಿತ್ತು, ಲೇಬರ್ ಕಾರ್ಡ್ ತಗೊಂಡು ಬರೋದು ಬಿಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡಿಸಂತ ನಾನು ಕೇಳ್ತಾ ಇರೋದು. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಓಕೆ ಅಲ್ಲ ಆಯ್ತು. ನಿಮಗೆ ಅಷ್ಟೇ ಹೇಳ್ರಿ ಸಾಹೇಬ್ರ, ಯಾವುದೇ ಒಬ್ಬ ಲೇಬರ್ ಕಾರ್ಡ್ ಹೋಲ್ಡರ್ ಇಲ್ಲ ಅಂತಂದ್ರೆ ಅವನು ಕ್ವಾಲಿಫೈ ಆಗೋದಿಲ್ಲ.
ಟೆಸ್ಟಿಗೆ ನಿಮ್ಗೆ ಹೇಳದ್ ಕೇಳಿ. ಅಲ್ಲ ಎನ್ಕ್ವೈರಿ ಮಾಡಿಬಿಡಿ. ಎನ್ಕ್ವೈರಿ ಮಾಡ್ತೀನಿ ಸರ್. ನಾನು ಕೇಳ್ತಾರ ಕ್ವಶನ್ ಒಂದ್ ಕೇಳಿ. ಲೇಬರ್ ನಮ್ ಕಟ್ಟಡ ಕಾರ್ಮಿಕರನ್ನ ತಗೊಂಡಿದ್ದಾರೆ. ಆ ಇರುವಂತ ಹೆಸರುಗಳು ಏನಿದಾವಲ್ಲ ನಮ್ಮಲ್ಲಿ ನೋಂದಣಿ ಆಗಿರುವಂತವ್ರು ಅವ್ರದೇ ಫೇಕ್ ಬಿಲ್ ಗಳನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ನಾ ಕೇಳ್ತಾ ಇದ್ದೀನಿ. ವಿತೌಟ್ ಬ್ಲಡ್ ಡ್ರಾ ಮಾಡ್ಲಾರ್ದೆ. ಒಂದ್ ನಿಮಿಷ ಕೇಳಿ. ಅದಕ್ಕೆ ಕೇಳ್ತಿರೋದು ರೀ, ನಮ್ದು ಆನ್ಲೈನ್ ಸಿಸ್ಟಮ್ ಇದೆ. ನೀವು ವೆಬ್ಸೈಟ್ ನಲ್ಲಿ ಕೂಡ ಚೆಕ್ ಮಾಡ್ಬಿಡ್ಬೋದು. ಆ ತರ ವ್ಯವಸ್ಥೆ ಮಾಡಿದ್ದೇವೆ. ನಿಮಗೆ ಸಂಪೂರ್ಣ ಮಾಹಿತಿ CDL ಕೊಡ್ತೀನಿ. ಇಲ್ಲ ಅಂತಂದ್ರೆ ಮತ್ತೆ ಪ್ರಶ್ನೆ ಹಾಕಿ ನನ್ನ ಹತ್ರ ಬಂದು ಕುತ್ಕೊಂಡು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವು ಇಲ್ಲಿ ಆಫ್ ಹ್ಯಾಂಡ್ ಕೇಳಿರ್ತಕ್ಕಂಥ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ನೀವು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೆ ನಿಮಗೆ. ರೇವಣ್ಣ ಎಚ್ ಡಿ ಮಾನ್ಯ ಹಿಂದುಳಿದ ವರ್ಗಗಳ ಮಂತ್ರಿಗಳನ್ನ 534ನೇ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಪ್ರಸ್ತಾವನೆ ಕಳಿಸಿಲ್ಲ ಅಂತ ಹೇಳುತ್ತೆ. ಪ್ರಸ್ತಾವನೆ ಬಂದು ಹಿಂದಿನ ಕುಮಾರಸ್ವಾಮಿ ಗೌರ್ಮೆಂಟಲ್ಲೂ ಅಪ್ರೂವ್ ಆಗಿದೆ ಸರ್. ಇದು ಒಳಯಸಿಪುರ ಒಕ್ಕಲಿಗರ ಭವನ ಮತ್ತು ಅರದನಹಳ್ಳಿ ಒಕ್ಕಲಿಗರ ಭವನಕ್ಕೆ 1 ಕೋಟಿ ಕೊಡೋದು ಅಂತ ಹಿಂದಿನ ಹಾಗೂ ಈಗಿನ CM ಅವರು ಬರೆದಿದ್ದಾರೆ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದೆ. ದಯಮಾಡಿ ಅದನ್ನು 2 ಅರ್ಧಂಬರ್ಧ ಆಗಿದೆ ಕೆಲಸನ ಅನುಮತಿ ಇದನ್ನು ಹಣ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ತಮ್ಮನ್ನ ಮನವಿ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಹತ್ರ ಪ್ರಸ್ತಾವನೆ ಬಂದಿದ್ದಿಲ್ಲ. ಅವರೇ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಹತ್ರ, ಆರ್ಥಿಕ ಇಲಾಖೆ. ನಮ್ಮ ಹತ್ರ ಬಂದಿಲ್ಲ ನೇರವಾಗಿ. ನನಗೆ ಬಂದರೆ ನಿಶ್ಚಿತವಾಗ್ಲೂ ಅದು ಅರ್ಧಂಬರ್ಧ ಕೆಲಸ ಆಗಿದೆ. ಹಿಂದೆ ಆಗಲಿ ಈಗಾಗಲೇ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ 1 ಕೋಟಿ ಕೆಲಸ ಆಗಿದೆ. ಎಡಿಷನ್ ಬೇಕು ಅಂತ ಅದು ನಿಜವಾಗ್ಲೂ ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟಿದ್ದಂಥ ಕೆಲಸ. ಅದು ಅವರಿಂದ ಪ್ರಸ್ತಾವನೆ ಬಂದರೆ ನಿಶ್ಚಿತವಾಗ್ಲೂ ಅದನ್ನು ನಾನು ಅನುಮೋದನೆ ಮಾಡಿ ಆ ಕೆಲಸಕ್ಕೆ ಮುಂದಿನ ಆರ್ಥಿಕ ವರ್ಷಕ್ಕಾಗ್ಬೋದು, ಈ ಸತಿ ಎಲ್ಲ ಅದನ್ನು ಇದನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಸರಿ, ಈಗಾಗಲೇ ಹಣಕಾಸು ಇಲಾಖೆಯಿಂದನೂ ಬಂದಿದೆ ಸರ್. ನನ್ನ ಹತ್ರ ಬಂದಿಲ್ಲ. ಅಲ್ಲ, ಹಣಕಾಸು ಮುಖ್ಯಮಂತ್ರಿಗಳು ಬರೆದು ಹಣಕಾಸು ಇಲಾಖೆಯಿಂದ ಮತ್ತೆ ಮುಖ್ಯಮಂತ್ರಿಗಳಿಗೆ ಹೋಗಿದೆ. ಅಲ್ಲಿಂದ ಅನುಮತಿ ಪ್ರಸ್ತಾವನೆಯೂ ಕಳಿಸಿ. ಪ್ರಸ್ತಾವನೆ ಬಂದ ಮೇಲೆ ನಿಮಗೂ ಬಂದಿದೆ, ಹಣಕಾಸು ಇಲಾಖೆಗೂ ಬಂದಿದೆ. ನಿಮ್ಮಿಂದ ಹಣಕಾಸು ಇಲಾಖೆ ಕಳಿಸಿದ್ರಿ ಹೆಚ್ಚಿಗೆ ಅನುದಾನ ಕೊಡಿ ಅಂತ. ಅದ್ರ ಮೇಲೆ 2 ಬಂದಿದೆ ಸರ್. ಹಿಂದಿನ ಕುಮಾರಸ್ವಾಮಿಯವ್ರ ಗೌರ್ಮೆಂಟಲ್ಲೇ ಇದು ಅಪ್ರೂವಲ್ ಮಾಡಿದ್ದು ಕೊಟ್ಟಿದ್ರು. ದಯಮಾಡಿ ಇದನ್ನ ನೀವು ಅನುಮತಿ ಪರಿಶೀಲನೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ಓಕೆ. ಕಿರಣ್ ಕುಮಾರ್ ಕೋಡ್ಗಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 450 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಲ್ಲಿ ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈ ಸ್ವತ್ತು ಖಾತೆ ವಿತರಣೆಗೆ ಸಂಬಂಧಿಸಿದಂತೆ ಹೊಸ ತಂತ್ರಾಂಶವನ್ನು ಸರ್ಕಾರ ಈ ಸ್ವತ್ತು 2.0 ಡಿಸೆಂಬರ್ 1ರಿಂದ ಚಾಲನೆ ಮಾಡಿದ್ದಾರೆ. ಆದರೆ ಅವರ ಚಾಲನೆ ಮಾಡಿದ ದಿನಾಂಕದಿಂದ ಈ ದಿನದವರೆಗೆ ಸಾರ್ವಜನಿಕರಿಗೆ ಒಂದೇ ಒಂದು 11A 11B ಖಾತೆಯನ್ನು ವಿತರಣೆ ಮಾಡಲಿಕ್ಕೆ ತಾಂತ್ರಿಕ ಕಾರಣವನ್ನು ಕೊಟ್ಟು ಇವತ್ತಿನ ತನಕ ಯಾವುದೇ ಒಂದು ಖಾತೆಯನ್ನು ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ. ಸರ್ಕಾರ ಹೇಳ್ತದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಒಂದು ತಂತ್ರಾಂಶವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಂತೇಳಿ. ಆದರೆ ಈ ತಂತ್ರಾಂಶದಲ್ಲಿ ಆಗಿರುವ ತೊಂದರೆಗಳಿಂದ ಇವತ್ತಿನ ತನಕ ಎಲ್ಲ ಗ್ರಾಮ ಕರ್ನಾಟಕದಲ್ಲಿರುವ, ಅದು ನಮ್ಮ ಜಿಲ್ಲೆ ಮಂಗಳೂರು ಜಿಲ್ಲೆ ಎಲ್ಲ ಪಂಚಾಯತ್ಗಳಲ್ಲಿ ಪ್ರತಿನಿತ್ಯ ಜನರಿಗೆ ತೊಂದರೆ ಆಗ್ತಾ ಉಂಟು. ಜನರು ಬಂದು ಪಂಚಾಯತ್ನಲ್ಲಿ ಕೇಳುವುದು, ಯಾವುದೇ ಲಾಗಿನ್ನಿಗೆ ಹೋದರೆ ಅರ್ಜಿಯನ್ನು ಹಾಕಿದರೆ ಯಾವ ಲಾಗಿನ್ನಿಗೆ ಹೋಗ್ತದೆ ಇದು ಅದನ್ನು ಹುಡುಕ್ಲಿಕ್ಕೆ ಸಹ ಆಗ್ತಾ ಇಲ್ಲ. ಹಿಂದೆ ಇದೇ ತಂತ್ರಾಂಶದಲ್ಲಿ ಇದು ಹಿಂದೆ ಈ ವ್ಯವಸ್ಥೆಯಲ್ಲಿ 2.2 ಎಲ್ಲ ವ್ಯವಸ್ಥೆ ಇತ್ತಿತ್ತು. ಆವಾಗ ಅದನ್ನು ಬದಲಾವಣೆ ಮಾಡಿ ಈಗ 2.0 ಮಾಡಿದ್ರಿಂದ ಜನರಿಗೆ ತುಂಬ ತೊಂದರೆ ಆಗಿದೆ. 2 ತಿಂಗಳಿಂದ ಯಾವುದೇ ಖಾತೆ ಜನರಿಗೆ ಸಿಗ್ತಾ ಇಲ್ಲ. ಇದು ಸರ್ಕಾರ ಯಾವಾಗ ಇದನ್ನ ಸರಿ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತದಂತ ಸಚಿವರ ಹತ್ರ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಹೊಸ ತಂತ್ರಾಂಶವನ್ನ ನಾವು ಡಿಸೆಂಬರ್ 1 ಹೇಳಿದ್ದಾರೆ. ವಿಷಯ ಎಲ್ಲ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಟೈಟನ್ ಮಾಡಲಿಕ್ಕೆ ಅವ್ರ ಸಲಹೆ ಸೂಚನೆ ಇದೆ. ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ತಕೊಳ್ಳಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಮೊನ್ನೆ ತಾನೇ ತಮಗೂ ಗೊತ್ತು, ಮೊನ್ನೆ ತಾನೇ ನವೆಂಬರ್ 28ರಂದು ನಾವು ಅಕ್ಕಪಡೆ ಅಂತ ಮಾಡಿದೀವಿ ಅಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ
31 ಜಿಲ್ಲೆಯಲ್ಲಿ ಕಮಿಷನರೇಟ್ 5 ಕಡೆ ಅಕ್ಕಾ ಪಡೆ ಅಂತ ಮಾಡಿದ್ದೀವಿ. ಈ ಅಕ್ಕಾ ಪಡೆಯ ಕೆಲಸ ಮೇನ್ ಉದ್ದೇಶನೇ ಇದು ಸ್ಕೂಲ್ಗಳಿಗೆ ಹೋಗುತ್ತೆ. ತಾವು ಹೇಳ್ದ ಹಾಗೆ ರಿಲಿಜನ್ ಏನು ಇರುತ್ತೆ ಅಲ್ಲೂ ಕೂಡ ಇದು ಸುತ್ತಾಕತ್ತೆ. ಒಂದು ನಾನು ಈ ಸಭೆಯ ಮುಖಾಂತರ ಸಾರ್ವಜನಿಕರಲ್ಲಿ ಅಂತಂದ್ರೆ ಈ ಹೆಲ್ಪ್ ಲೈನ್ಗಳನ್ನ 1098 ನಮ್ಮ ಇಲಾಖೆಯ 24 ಗಂಟೆ ಚಾಲನೆ ಇರುವಂತಹ ಹೆಲ್ಪ್ ಲೈನು ಮತ್ತು ಅಕ್ಕಾ ಪಡೆಗೆ ಸಂಬಂಧಿಸಿದಂತೆ ಮಹಿಳಾ ಹೆಲ್ಪ್ ಲೈನ್ 181 ಮತ್ತು ಪೊಲೀಸ್ ಇಲಾಖೆಯ 112 ಈ ಹೆಲ್ಪ್ ಲೈನ್ಗಳನ್ನ ತಾವು ಇಟ್ಕೊಳ್ಬೇಕು. ಮತ್ತು ಅಕ್ಕಾ ಪಡೆ ದಿನದ 12 ಗಂಟೆ ಇದು ಗಸ್ತಿಯನ್ನ ತಿರುತ್ತೆ. ಪ್ರತಿ ಸಾರ್ವಜನಿಕ ಸ್ಥಳದಲ್ಲಿ, ಸ್ಕೂಲಲ್ಲಿ, ಕಾಲೇಜಿನಲ್ಲಿ ಇದು ಓಡಾಡ್ಕೊಂತಿರುತ್ತೆ. ಇದರಲ್ಲಿ ಬರೀ ಮಹಿಳಾ ಸಿಬ್ಬಂದಿಗಳಿರ್ತಾರೆ, ಪೊಲೀಸರು ಇರ್ತಾರೆ, ಮಹಿಳಾ ಪೊಲೀಸರು ಇಬ್ರು ಇರ್ತಾರೆ. ಹೋಮ್ ಗಾರ್ಡ್ಸ್ ನಿಂದ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ 4 ಜನರನ್ನ ನಾವು ರೆಕ್ರೂಟ್ ಮಾಡಿದೀವಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ. ಇದು ಮಹಿಳಾ ಅಕ್ಕಾ ಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದ್ದೀವಿ. ಸಾರ್ವಜನಿಕರಾಗ್ಲಿ, ಪಾಲಕರಾಗ್ಲಿ, ಮಕ್ಕಳಾಗ್ಲಿ ನಿರ್ಭೀತಿಯಿಂದ, ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕಾ ಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ, ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ. ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದಿನನೋ 2 ದಿನನೋ 3 ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳು ಇರ್ತವೆ. ಸೊ ಮಕ್ಕಳು ಕೂಡ ಹೆದರದೆ ಅಕ್ಕಾ ಪಡೆ ಸಹಾಯ ತಗೊಳ್ಳಿ, ಹೆಲ್ಪ್ ಲೈನ್ ಸಹಾಯ ತಗೊಳ್ಳಿ ಮತ್ತು ಅವರ ಮಾಹಿತಿಯನ್ನ ನಾವು ಗೌಪ್ಯವಾಗಿಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನ ಮಾಡ್ತೀವಿ. ಮತ್ತು ಸುಮಾರು 7 ಇಲಾಖೆಗಳನ್ನ ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆವರೆಗೂ ಕೂಡ ಕಮಿಟಿಯನ್ನ ಮಾಡಿದೀವಿ. ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗ್ಲಿಕ್ಕೆ ನಾವು ಕಾರ್ಯಸನ್ನದ್ಧರಾಗ್ತೀವಿ ಅಂತ ಹೇಳಿಕ್ ಬಯಸ್ತೀವಿ. ಸಭಾಧ್ಯಕ್ಷರೇ, ನಾನು ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಅವರು ಏನೆಲ್ಲ ಹೇಳಿದ್ದಾರೆ, ಜಾಗೃತಿ ಅವೇರ್ನೆಸ್ ಮೂಡ್ಲಿಕ್ಕೆ ಅದು ಆಗ್ತದೆ, ಹೆಲ್ಪ್ ಆಗ್ತದೆ ಖಂಡಿತ ಆ ರೀತಿ ಮಾಡಿದ್ರೆ. ಅದೇ ಪ್ರಿವೆನ್ಷನ್ಗೆ ನಾವು ಎಲ್ಲ ಈ ಶಿಕ್ಷಣ ಇಲಾಖೆಗಳಲ್ಲಿ ಅಥವಾ ಹಾಸ್ಟೆಲ್ಸ್ ಅಥವಾ ಎಲ್ಲಿ ಮಕ್ಕಳು ಸೇರ್ತಾರೆ, ಒಂದು ಕಂಪಲ್ಸರಿ ಆಗಿ CCTV ಆಗಿ ಅದರ ಆಕ್ಸೆಸ್ ಒಂದ್ ವೇಳೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ ಒಂದು. ಎರಡನೇದು, ಸಣ್ಣ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಒಬ್ಬರೇ ಯಾರಾದ್ರೂ ಇದ್ರೆ ಸೆಕೆಂಡ್ ಪರ್ಸನ್ ಸೂಪರ್ವಿಷನ್, ಪ್ರಿಫರಬ್ಲಿ ಮಹಿಳೆ ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಒಳ್ಳೇದು. ಆ ರೀತಿ ಒಂದು ನೋಡ್ಬೇಕಾಗ್ತದೆ. ಮತ್ತೆ ಇದೆಲ್ಲ ಈಗ ಇದು ಪುನಃ ಅಕ್ಕಪಡೆ ಆದ್ಮೇಲೆ ಸಹ ನಮ್ಮ ಪಾಪ್ಯುಲೇಷನ್ ಸಿಕ್ಕಾಪಡೆ ನಂಬರ್ಸ್ ಆರ್ ಹ್ಯೂಜ್. ಇದು ಕಿಡ್ನಾಪಿಂಗ್ ಕೇಸಸ್ ಮತ್ತು ಇದು ಕೇಸಸ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗದಿದ್ರೆ ವಿ ಆರ್ ಫೇಲಿಂಗ್ ಆಸ್ ಅ ಸೊಸೈಟಿ. ಅದ್ರ ಬಗ್ಗೆ ನಾವು ಮಾತಾಡಿ ಸಚಿವರೇ. ಕಾಲ್ ದ ಮೆಂಟರ್, ಗುಡ್ ಸಜೆಷನ್ಸ್. ಥ್ಯಾಂಕ್ ಯು. ಅಶೋಕ್ ಕುಮಾರ್ ರೈ. ಚುಕ್ಕೆ ಗುರುತಿನ ಸಂಖ್ಯೆ 500 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೇಳ ಬಯಸ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ. ಇದಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸ ಇದೆ, ಲಿಪಿ ಇದೆ. ಗೂಗಲಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ 3-4 ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ. ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಸಚಿವರಿದ್ದಾರೆ ತಂಗಡಿಗೆ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ, ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ, ಕಲ್ಕತ್ತಾದಲ್ಲಿ ಹೇಗಿದೆ, ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ, ಯಾವತ್ತು ಇದಕ್ಕೆ ಒಂದು ಎಂಡ್, ಯಾವತ್ತು ಇದನ್ನು ಮಾಡ್ಬೋದು? ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ. ನಾವು 13 ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು 13 ಜನ ಶಾಸಕರಿದ್ದೇವೆ. ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ, ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು. ಅದು ಯಾವತ್ತು ಮಾಡ್ತಾರೆ, ಯಾಕೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ,
ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಕೂಡ ಈರ್ಲ ತುಳು ಮಾತಾಡ್ನಾರು ಉಳ್ಳಾರು ನಮ್ಮ ಈತ ಜನ ಉಳ್ಳು ಆದ್ರೆ ಒಂಜಿ ಮನವರಿಕೆ ಮಲ್ತಿದ್ದ ಸಭಾಧ್ಯಕ್ಷರೇ, ಈ ಸತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರು. ಒಮ್ಮೆಲೆ ಉತ್ತರ ಕೊಡಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಈಗಾಗಲೇ ಅಶೋಕ್ ರೈ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳುವಂಥದ್ದು, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದು ಒಳ್ಳೆಯ ವಿಷಯ. ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ. ಒಂದು ಮಿನಿಟ್, ಆ ಮೋಹನ್ ಆಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ 14 ಭಾಷೆ ಇದೆ, ಅಸ್ಸಾಂನಲ್ಲಿ 8 ಭಾಷೆ ಇದೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಃ ಅಪಗನೆ ಮೋಹನ್ ಆಳ್ವರ ವರದಿ ಆದ ಐಕ ಆತಪುರ ಹೊರ ಕ್ಯಾಬಿನೆಟ್ ಮಲ್ತದ ಅಪ್ರೂ ಮಲ್ಪಡ ಬಕ್ಕ ಕಲ್ಪಡ ಅದು ಕುಲ್ಲುನತ್ತು ಬಕ್ಕ ಕಲ್ಪಡ ಆಪುಜಿ ತುಳು ಭಾಷೆದ ಬಗ್ಗೆ ಯಾಲ್ನ ಐತ ಬಗ್ಗೆ ಒಂತೆ ಬೇಗ ಅನುಮೋದನೆ ಅವಕ್ಕೆ ಫೈನಲ್ ಆಯ್ತು. ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ. ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತುಳುವಲ್ಲಿ ಉತ್ತರ ಕೊಡುವಂಗಾಗಬೇಕು. ತುಳು ಬಗ್ಗೆ ಸಭಾಧ್ಯಕ್ಷ ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದಾನಂತ ನನ್ನ ಅನಿಸಿಕೆ. ನಮ್ಮ ತುಳು ಭಾಷೆ ನೋಡಿ ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಈಗ ನೀವೆದ್ರೆ ನೆನಪಾಗತ್ತೆ ಮಂತ್ರಿ ಅವರೇ, ಒಂದ್ ಸೆಕೆಂಡ್, ನಿಮ್ಗೆ ಅಲ್ಲೇನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ನಮ್ಮ ಕೆಲಸವನ್ನು ಮಾಡಿ ಬೇಕು. ನೀವು ಪ್ರೀತಿಯಿಂದ ಬೇಯಿಸಿರಂದಾಗ ಇಲ್ಲ ಬಯಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಈಗ ಉತ್ತರ ಬರಲಿ, ನೀವು ಉತ್ತರ ಬಿಟ್ಟು ನಿಮ್ಮ ಬೇರೆ ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ. ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋಅಪ್ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದಿವಿ ಮಾನ್ಯ ಅಧ್ಯಕ್ಷರೇ. ಅದಾದ್ಮೇಲೆ ಈಗ ಮೊನ್ನೆ ಹೈದ್ರಾಬಾದಕ್ಕೆ, ಆಂಧ್ರ ಪ್ರದೇಶಕ್ಕೆ ಉರ್ದು 2ನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ. ಆ ಸಮಿತಿ ಭೇಟಿಯಾಗಿ ಬಂದಿದೆ. ಅಲ್ಲಿ ಪೂರ್ಣ ಮಾಹಿತಿ ಅಂತ ಹೋದ್ರೆ ವರದಿಯನ್ನ ಇನ್ನೂ ಕೊಟ್ಟಿಲ್ಲ. ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ, ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಒಳ್ಳೆ ಜನ, ಬಹಳ ಪ್ರೀತಿ ಇರುವಂತ ಜನ, ಅವ್ರಿಗೆ ನೀವೇನು ಕೇಳ್ತಾ ಇರೋದ ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೇನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದರ ಪರವಾಗಿ ನಾವು ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಮಂತ್ರಿಗಳೇ ನೋಡಿ, ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ ತುಳುವಳ್ಳಿ ತಾಯಿ ಭಾಷೆ ಅಂತ ಹೇಳ್ತೀವಿ. ಅದರಿಂದ ಇದನ್ನು ನಾವು ಎಷ್ಟು 13 ಜನ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ 13 ಜನ ಇದ್ದೇವೆ. ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರೊಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು. ಅಲ್ಲಿವರೆಗೆ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ, ಆದಷ್ಟು ಬೇಗ. ಒಂದು ನಿಮಿಷ ಅಲ್ಲ, ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಅಂತೆ, ಆವಾಗಾದ್ರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ. ಲಂಬಾಣಿ ಭಾಷೆ ಬಗ್ಗೆ ಈಗಾಗಲೇ ಸದನದಲ್ಲಿ 2 ಸಲ ಬಂದು ಹೋಗಿದೆ. ಅದಕ್ಕೆ ಹಂಪನ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿ ಮಾಡಿ ಈಗಾಗಲೇ ಆ ವರದಿನೂ ಕೂಡ ಬಂದಿದೆ. ಅದಕ್ಕೆ ಲಂಬಾಣಿ ಭಾಷೆನೂ ಕೂಡ
ಇದು ದೇವನಗರಿ ಭಾಷೆಗೆ ಹೋಲ್ತಕ್ಕಂಥದ್ದು. ಅಲ್ಲಿ ಹಿಂದಿ ಒಳಗೆ ಇದನ್ನು ಪ್ರೊಸೆಷನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದನ್ನು ಇದ್ರೊಳಗೆ ಸೇರಿಸ್ಕೋಬೇಕು ಅಂತ. ಇದ್ರ ಒಳಗಡೆ ಬೇಡ, ಫಸ್ಟ್ ನಮ್ದೊಂದು ಆಗ್ಲಿ, ಆದ ತಕ್ಷಣ ಮತ್ತೆ ಮಾಡಿಸೋದನ್ನು ನಾವೆಲ್ಲ ಸೇರ್ತೇವೆ. ಶೆಡ್ಯೂಲ್ 9 ಒಳಗೆ ಬರ್ಬೇಕು ಸರ್. ಶೆಡ್ಯೂಲ್ 9 ಒಳಗೆ ಬಂದ್ರೆ ಮಾತ್ರ ಇದು ಪರಿಭಾಷೆ ಆಗ್ತದೆ. ಅದನ್ನ ಕನ್ಸಿಡರ್ ಮಾಡಬಹುದು. ಲಿಖಿತ ಮೂಲಕ ಉತ್ತರ ಪ್ರಶ್ನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 28/1/2026 2ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕದ ಉತ್ತರಿಸುವ 192 ಪ್ರಶ್ನೆಗಳ ಪೈಕಿ 35 ಪ್ರಶ್ನೆಗಳಿಗೆ ಉತ್ತರಗಳನ್ನ ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸಮಯ ಕಡಿಮೆ ಇರೋದ್ರಿಂದ ಉಳಿದಂಥದ್ದು ಉತ್ತರ ಕೊಡೋಕ್ಕಾಗಿ ಕೂಡ ಒದಗಿಸ್ತೀವಿ. ಈಗ ಒಂದ್ ಸೆಕೆಂಡ್ ನಮ್ಮ ಕಡೆಯಿಂದ ಒಂದು ನಿಲುವಳಿ ತಂದಿದ್ವಿ. ನಾವು ಅಶೋಕಣ್ಣವರು ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲ ಸೇರಿ ನೀರಾವರಿ ಇಲಾಖೆಯಲ್ಲಿ ಸುಮಾರು 4 ವಲಯಗಳಲ್ಲಿ 13,000 ಕೋಟಿ ಇವತ್ತು. ಆಯ್ತಪ್ಪ, ಒಂದ್ ಸೆಕೆಂಡ್ ಇಲ್ಲಿ ಆಯ್ತು ಅವರಿಗೆ ತಾವು ಈ ಪ್ರಸ್ತಾವಕ್ಕಿಂತ ಮೊದಲು ಒಂದೇ ನಿಮಿಷ, ಒಂದ್ ಸೆಕೆಂಡ್ ತಾವು ಮಾಡ್ತೀನಿ, ಆಮೇಲೆ ಏನ್ ಬೇಕಾದ್ರೂ ನೀವು ಮಾಡಿ. ಅಲ್ಲ ನಾನು ಒಂದು ಸ್ವಲ್ಪ 2 ನಿಮಿಷ ಸರ್. ಈಗ ಕಾವೇರಿ ನೀರಾವರಿ ನಿಗಮದಲ್ಲಿ ಸುಮಾರು 3,500 ಕೋಟಿ ಬಿಲ್ಲು ಪೆಂಡಿಂಗ್ ಇದೆ. ಸುಮಾರು 3,500 ಜನ ಕಾಂಟ್ರಾಕ್ಟ್ಗಳು, ಸಣ್ಣ ಕಾಂಟ್ರಾಕ್ಟ್ಗಳು. ದೊಡ್ಡರ ಕತೆ ಬೇಡ ನಮಗೆ, ದೊಡ್ಡರಿಗೆ ಕೊಡೋಕ್ಕಾರು ಕೊಡಿ, ಬಿಡೋಕ್ಕಾರು ಬಿಡಿ. ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ, ಕೆಲವು ಮಾರ್ವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ, ಬಡ್ಡಿ ಕೊಡೋರ ಹತ್ರ ಅಡ ಇಟ್ಟಿದ್ದಾರೆ. ಕೆಲವು ಇವತ್ತು ಆ ಮಾಂಗಲ್ಯಗಳನ್ನ ತಗೊಂಡೋಗಿ ಕಾಂಟ್ರಾಕ್ಟರ್ಗಳು ಮಾಂಗಲ್ಯನ ತಗೊಂಡೋಗಿ ಅಡ ಇಟ್ಟಿವೆ. ಅದಕ್ಕೆ ನಾನಿವತ್ತು ದಯಮಾಡಿ ಇವತ್ತು ಸುಮಾರು 13,000 ಕೋಟಿ ಇವತ್ತು 4 ವಲಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಇರೋದು. ಇವತ್ತು ಉದಾಹರಣೆಗೆ ಹೇಳೋದಾದರೆ ಮಾನ್ಯ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಬೇಸಿನ್ ಇರ್ಬೋದು, ಈಗ ವಿಜಿಯನ್ನು ಇವೆಲ್ಲದರಲ್ಲೂ ಇದೆಯಲ್ಲ ಮಾನ್ಯ ಸಭಾಧ್ಯಕ್ಷೆ ಬಿಲ್ಗಳು. ದಯಮಾಡಿ ಕೂಡಲೇ ಬಡವರ ಬಿಲ್ಲನ್ನ ಕೊಡಿಸಿ. ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು ಇಲ್ಲೇ ಇದ್ದಾರೆ. ದೊಡ್ಡವ್ರ ಕತೆ ಬೇಡ ನಮಗೆ, ದೊಡ್ಡವ್ರ ಬಿಲ್ ಕೇಳಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಯಾರಿಗೋ 200 ಕೋಟಿ, ಈಗ 250 ಕೋಟಿ ಕೊಟ್ಟರೆ ಕಾವೇರಿ 200 ಕೋಟಿ ಒಬ್ರಿಗೆ ಕೊಟ್ಟು ಇನ್ನ ಬಾಕಿ ಇದೆಲ್ಲ 6 ಲಕ್ಷ 6,000 7,000 ಬಿಲ್ ಕೊಟ್ಕೊಂಬಂದ್ರೆ ಬಡವ್ರ ಗತಿ ಏನಾಗಬೇಕು ಮಾನ್ಯ ಸಭಾಧ್ಯಕ್ಷೆ. ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ 150 ಕೋಟಿ 160 ಕೋಟಿ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 0 to 5 ಅದು ನೀರು ಹೋಗದಲ್ಲ 12,000 ಎಕರೆ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಅಕ್ವಿಷನ್ಗೆ ಬಿಡುಗಾಸು ಕೊಡ್ತಾ ಇಲ್ಲ 2.5 ವರ್ಷದಿಂದ. ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಸ್ವಲ್ಪ ಇದನ್ನ ಚರ್ಚೆ ಮಾಡೋದಕ್ಕೆ ನಿಯಮ 60ರಲ್ಲಿ ಕೇಳ್ತಾ ಇದ್ದೀವಿ. ಇವತ್ತೇ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೇದು. ಇಲ್ಲ ಹೋದ್ರೆ 69 ಕನ್ವರ್ಟ್ ಮಾಡ್ತಿರೋ ಯಾವುದಕ್ಕೆ ಮಾಡ್ತಿರೋ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ದಯಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡ್ತೀವಿ. ತಾವು ತಮ್ಮ ನಿಲುವಳಿ ಸೂಚನೆ ಅಂತ ಕೊಟ್ಟಿದ್ದೀರಿ, ನಾನು ಅದನ್ನು ಓದಿದ್ದೇನೆ. ಅದು ಇದು ತಮ್ಮ, ಯಾಕಂದ್ರೆ ಇದು ಕೆಲಸ ಮಾಡೋದ್ರಲ್ಲಿ ವೈಫಲ್ಯತೆ ಬಗ್ಗೆ ನಿಲುವಳಿ ಸೂಚನೆ ಬರುವುದಿಲ್ಲ. ಚರ್ಚೆ ಮಾಡಲಿಕ್ಕೆ ನಾನು ನಿಮಗೆ ಮತ್ತು 69ನಲ್ಲಿ ಕೊಡ್ತೇನೆ. ಇದೀಗ ಫಸ್ಟ್ ನಮ್ಮ ಗವರ್ನೆನ್ಸ್ ಸಂಬಂಧಪಟ್ಟ ಸ್ಪೀಚ್ ಸಂಬಂಧಪಟ್ಟಾಗಿ ಪ್ರತಿಪಕ್ಷ ನಾಯಕರು ಮಾತಾಡಿ ಕೆಲವರು ಮಾತಾಡಲಿಕ್ಕೆ ಇದ್ದಾರೆ. ಮತ್ತು ಇವತ್ತು ಸಂಜೆ ರಾತ್ರಿ ಎಷ್ಟೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾಳೆ ಬೆಳಿಗ್ಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಏನೇ ಮಾತಾಡೋದು ಕೂಡ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ನಾವು ಮುಗಿಸಬೇಕು. ಅದಕ್ಕಾಗಿ ಒಂದು ಎಲ್ಲ ಪಕ್ಷದವರು ಕೂಡ ನಿರ್ದಿಷ್ಟ, ಯಾಕೆಂದರೆ ಇನ್ನು ಮುಂದಿನ ದಿನಗಳಿಗೆ ಅವಕಾಶ ಕೂಡ ಸಿಗ್ತದೆ ಬಜೆಟ್ನಲ್ಲಿ ಕೂಡ ಮಾತಾಡಲಿಕ್ಕೆ. ಇದರಲ್ಲಿ ಕೆಲ ಮಂದಿ ಮತ್ತು ಮಾತಾಡೋಕೆ ಕೂಡ ಸಂಕ್ಷಿಪ್ತವಾಗಿ ವಿಚಾರ ಮಾತಾಡೋದು ಅವಕಾಶ ಮಾಡಿ ಕೊಟ್ಟರೆ, ಅದಾದ ನಂತರ ನಾನು ನಿಮಗೆ ಮುಂದಿನ ಅವಕಾಶ ಖಂಡಿತವಾಗಿ ನಾನು ಕೊಡ್ತೇನೆ. ಮತ್ತು ಇನ್ನೊಂದು ಸಿಹಿ ಸುದ್ದಿದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ವಿರಾಮ ಇಲ್ಲ. ಯಾರಿಗೆ ಹಸಿವಾಗ್ತದೆ ನೀವು ಹೋಗಿ ಊಟ ಮಾಡಿ ಬಂದರೆ ಆಯಿತು. ಇಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈ ಕಡೆನೆಲ್ಲ ಸಹಕಾರ ಬೇಕು, ಈ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು. ಅಂದರೆ ಎಲ್ಲ ಒಮ್ಮೆಲೆದ್ದು ಹೋಗಬೇಡಿ. ಇದಕ್ಕೆ ಇಲ್ಲಿ ಜನ ಬೇಕಲ್ಲ ಐದರಲ್ಲಿ. ಸೊ ಮಂತ್ರಿಗಳು, ಸರ್ಕಾರ ಮತ್ತು ಎಲ್ಲ ಸದಸ್ಯ ಇಲ್ಲಿಯೂ ಬೇಕಾಗಿದೆ, ಇಲ್ಲಿಯೂ ಬೇಕಾಗ್ತದೆ. ಒಬ್ಬೊಬ್ಬರು ಊಟ ಮಾಡಿ ಬರಲಿ. ಮಾನ್ಯ ಪ್ರತಿಪಕ್ಷ ನಾಯಕರು. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಅಶೋಕಣ್ಣ, ಒಂದು ನಿಮಿಷ ಸರ್. ನಾನು ತಮಗೆ ಒಂದು ಲೆಟರ್ ಕಳಿಸಿದ್ದೀನಿ. ನಿನ್ನೆ ರಾತ್ರಿ 10:30 ಗಂಟೆಗೆ
ಹೊಸನಗರ ತಾಲೂಕಿನ ನಿಟ್ಟೂರಿಂದ ಬೆಂಗಳೂರಿಗೆ ಬರುವಂಥ ಒಂದು ಪ್ಯಾಸೆಂಜರ್ ಬಸ್ಸು, ಸ್ಲೀಪಿಂಗ್ ಕೋಚ್ ಇರುವಂಥ ಬಸ್ಸು, ಪ್ರೈವೇಟ್ ಬಸ್ಸು. ಅದು ರಾತ್ರಿ 10:30 ಗಂಟೆಗೆ ಅರಸಾಳ್ ಹತ್ರ ಬರ್ನ್ ಆಗಿ ಇಡೀ ಬಸ್ಸಿಗೆ ಬೆಂಕಿ ಬಿದ್ದು ಬಹಳ ದುರಂತದ ಒಂದು ವಾತಾವರಣ ನಿರ್ಮಾಣ ಆಗಿದೆ. 36 ಜನರಲ್ಲಿ ಸುಮಾರು ಒಂದು 11-12 ಜನಕ್ಕೆ ಬಹಳ ಸೀರಿಯಸ್ ಬರ್ನ್ ಆಗಿದೆ. ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಇದರಲ್ಲಿ ಇದ್ದಾರೆ. ಒಂದೇ ಒಂದು ಲಗೇಜ್ ಸಿಕ್ಕಲಿಲ್ಲ, ಅಷ್ಟು ಉರಿದೋಗಿದೆ. ಹೇಗೋ ಮಾಡಿ ಗ್ಲಾಸ್ ಒಡೆದು ಇದು ಮಾಡಿ ಹೊರಗೆ ಬಂದಿದ್ದಾರೆ ಕೆಲವರು. ನಾನು ಹೇಳೋದು, ಇತ್ತೀಚೆಗೆ ಬಹಳ ಬಸ್ಸುಗಳು ಈ ರೀತಿ ಆಗ್ತಾ ಇದ್ದಾವೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸರಿಯಾದಂಥ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವ ರೀತಿ ಬಸ್ಗಳನ್ನ ನಿರ್ವಹಣೆ ಮಾಡಬೇಕು ಏನು ಮಾಡದೇ ಇದ್ರೆ ಒಂಥರ ಜನ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಬಸ್ಸಿಗೆ ಯಾವ ನಂಬಿಕೆ ಮೇಲೆ ಹತ್ತೋದು ಸ್ವಾಮಿ? ಇವತ್ತು ವಿಮಾನ ಕ್ರಾಶ್ ಆಗಿ ನಮ್ಮ ಮಹಾರಾಷ್ಟ್ರದ DCM ಅವರು ತೀರೋಗ್ತಾರೆ, ಅದು ವಿಮಾನದ ಸಂಖ್ಯೆ ಆಯಿತು. ಬಸ್ಗಳಲ್ಲಿ ಒಂದು ರಕ್ಷಣೆ ಇಲ್ಲ, ಇದಿಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿ? ಹಾಗಾಗಿ ನನ್ನ ಕ್ಷೇತ್ರದ ಬಹಳಷ್ಟು ಜನ ಪ್ಯಾಸೆಂಜರ್ಸು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಹಳ ದುಃಖಕರವಾದ ಸನ್ನಿವೇಶ. ಇದರ ಎನ್ಕ್ವೈರಿ ಆಗಬೇಕು ಮತ್ತು ಇನ್ನು ಮುಂದೆ ಈ ಬಸ್ಗಳಲ್ಲಿ ಈ ರೀತಿ ಆಗದಿದ್ದಾಗಿದೆ ಏನ್ ಲಗೇಜ್ ಇಟ್ಟಿದ್ರು, ಏನಾಗಿತ್ತು, ತಕ್ಷಣ ಹೇಗೆ ಬೆಂಕಿ ಆಯ್ತು, ಇದನ್ನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ನಾನು ಒತ್ತಾಯಿಸ್ತೇನೆ. ಸರ್, ಪ್ರತಿಪಕ್ಷ ನಾಯಕರೇ ಯಾಕೆ ಪೂರಕ ಆಗ್ತದೆ? ಸೀನಿಯರ್ ಮೆಂಬರ್ಸ್ ಇದು ಮಾತಾಡಿ ನಡೆಸಬೇಕಾ ಬೇಡ? ನೀವು ಹೇಳಿ. ಅಲ್ಲ, ಇಂಪಾರ್ಟೆಂಟ್, ಅದಕ್ಕೆ ಅವ್ರು ಮಾತಾಡಿ ಮುಗಿಸಿ ನಾಳೆ ಉತ್ತರ ಕೊಡ್ತಾರೆ, ನೀವು ಚರ್ಚೆ ಮಾಡಿ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ನಾನು ಒಂದು ಪತ್ರ ಬರೆದಿದ್ದೆ. ಈ ಏನ್ ಬಸ್ಗಳು ಇದಾವಲ್ಲ, ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಇಂಪ್ಯಾಕ್ಟ್ ಆದ ಕೂಡ ತನ್ನಿತ್ತಾನೆ ವಿಂಡೋ ಓಪನ್ ಆಗಬೇಕು ಅಥವಾ ವಿಂಡೋ ಓಪನಿಂಗ್ ಫೆಸಿಲಿಟಿ ಇರಬೇಕು. ಏನು ಇಲ್ದಂಗೆ ಪ್ರತಿ ಸರ್ತಿ, ಎಸ್ಪೆಷಲಿ ಇದು ಒಲೋದೇನಿದೆ ಅಲ್ಲ, ಅದು ಬಸ್ ಆಕ್ಸಿಡೆಂಟ್ ಆದ್ರೆ 10-15 ಜನ ಸಾಯೋದು ಗ್ಯಾರಂಟಿ. ಇದು ಅವರು ಅದ್ರ ಬಗ್ಗೆ ಸೀರಿಯಸ್ ಆಗಿ ನಮ್ಮ ಗವರ್ಮೆಂಟ್ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಆಗುವಂತದ್ದು ಬಸ್ ಅದು ಪ್ರತಿ ಸರ್ತಿ ಆಕ್ಸಿಡೆಂಟ್ ಆದಾಗ 10-15 ಜನ ಸಾಯ್ತಾರೆ. ಟೆಕ್ನಾಲಜಿಕಲಿ ಏನ್ ಫಾಲ್ಟ್ ಇದೆ ಅದರಲ್ಲಿ, ಅದ್ರ ಬಗ್ಗೆ ಏನ್ ಸ್ಟಡಿ ಮಾಡ್ಬೇಕಲ್ಲ. ಅದ್ರ ಬಗ್ಗೆ ಏನೂ ಆಗ್ತಾ ಇಲ್ಲ. ನಾನು ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಅದ್ರ ಪತ್ರ ಬರೆದಿದ್ದೇನೆ. ಇಂಪ್ಯಾಕ್ಟ್ ಆದ್ಕೂಡ ತನ್ನಿತ್ತಾನೆ ವಿಂಡೋ ಓಪನ್ ಆಗಬೇಕು, ಗ್ಲಾಸಸ್ ಬ್ರೇಕ್ ಆಗಬೇಕು. ಈ ರೀತಿ ಏನಾದ್ರು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಕ್ ನಾವು ಇನ್ಸಿಸ್ಟ್ ಮಾಡ್ಬೇಕು ಆ ಕಂಪ್ನಿಗಳಿಗೆ. ರೈಟ್. ಅಶೋಕ್, ಪ್ರತಿಪಕ್ಷ ನಾಯಕರೇ ಎಲ್ಲ ಕೂಡ ಸಹಕರಿಸಿ. ಅದನ್ನ ಅವ್ರು ಬರ್ತಾರೆ ನಾಳೆ, ಸಾರಿಗೆ ಸಚಿವರು ಬಂದಾಗ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಜ್ಯಪಾಲರ ಒಂದೇ ನಿಮಿಷ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಅಂತ ತಾವು ಸೆಕ್ರೆಟರಿ ಮುಖಾಂತರ ಘೋಷಣೆಯನ್ನ ಮಾಡಿದ್ದೀರಾ. ನಾನು ಅಧಿವೇಶನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಆ ಥರ ಯಾವುದು ಕೂಡ ಅಗೌರವ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಮಾತಾಡಿದ್ದೀನಿ. ಆದರೆ ಇವತ್ತು ಇಡೀ ಕರ್ನಾಟಕದ ಮಾಧ್ಯಮದಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡಿ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಡೆದಿರೋಂಥ ಘಟನೆ ನೀವು ಕೂಡ ಪನ್ನಣ್ಣ ಅವರಿಗೆ ಪದೇ ಪದೇ ಹೇಳಿದ್ರಿ. ಆದರೆ ಇಲ್ಲಿ ನೋಡಿ ಬಂದಿದೆ ಪತ್ರಿಕೆಯಲ್ಲಿ, ಎಲ್ಲ ಪತ್ರಿಕೆ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ, ವಂದನಾ ನಿರ್ಣಯವೋ ಖಂಡನಾ ನಿರ್ಣಯವೋ, ಚರ್ಚೆಯ ನೆಪದಲ್ಲಿ ರಾಜ್ಯಪಾಲರಿಗೆ ಅವಮಾನ. ಏನು ಈಗ ನಾವು ಮರ್ಯಾದೆ ಇರುವಂತ ಒಂದು ಸದನದಲ್ಲಿ ನಾವು ಕೂತಿದ್ದೀರಿ, ನಮ್ಗೆ ಗೌರವ ಇದೆ. ಈ ತರ ನೀವು ಆ ಸದನದ ಮುಖ್ಯಸ್ಥರಾಗಿದ್ದೀರಾ. ಇಷ್ಟಾದ್ಮೇಲೂ ಕೂಡ ಇವರು ಮಾತಾಡಿರೋದು ಇವತ್ತು ಪತ್ರಿಕೆಗೆ ಬಂದು ಇಲ್ಲಿ ಏನು ಮಾತಾಡಿದ್ದಾರೆ ಅದು ಇಲ್ಲಿ ರೆಕಾರ್ಡಲ್ಲಿ ಹೋಗಿದೆ. ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ರಾಜ್ಯಪಾಲರನ್ನ ನಾವು ಏನಂತ ಕರಿತೀರಿ? ನಾವು ಮೊದಲ ಪ್ರಜೆ ಅಂತ ಕರಿತೀರಿ. ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ. ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತದೆ ಅಧ್ಯಕ್ಷರೇ? ಇಲ್ಲಿ ನೋಡಿ, ಅದೇ ರೀತಿ ಖಂಡನಾ ಭಾಷಣಕ್ಕೆ ವಂದನಾ ನಿರ್ಣಯ ಸಾಧ್ಯವೇ ಅಂತ ಹಾಕಿದ್ದಾರೆ. ನಾವು ಇಷ್ಟೆಲ್ಲ ಹೇಳಿ ನೀವು ಅನುಮೋದನೆ ಕೊಟ್ಟ ಮೇಲೂ ಕೂಡ ಬಂದಿದೆ ಪತ್ರಿಕೆಯಲ್ಲಿ. ನಾವು ಮಾತಾಡಿರತ್ತಾನೆ ಅವರು ಬರ್ದಿರೋದು, ಅವ್ರೇನು ಸುಮ್ಮನೆ ಬರ್ದಿರಲ್ಲ. ನೀವು ಮಾತಾಡಿದ್ದೀರಾ, ಬರ್ದಿದ್ದೀರಾ. ಅಧ್ಯಕ್ಷರ, ಇನ್ನು ಅದಕ್ಕಿಂತ ಆಘಾತಕಾರಿ ಅಂತ ಹೇಳಿದ್ರೆ ನಾನು ಒಂದು ಪದನ ನಿಮಗೆ ಓದ್ತೀನಿ. ನೀವು ಪತ್ರಿಕೆಯಲ್ಲಿ ಬಂದಿರೋದು, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಕನ್ನಡಪ್ರಭದಲ್ಲಿ ಬಂದಿದೆ.
ಒಂದು ಮಾತು. ರಾಜ್ಯಪಾಲರು ಪನ್ನಣ್ಣ ಅವ್ರು ಮಾತಾಡಿರೋದು ಗವರ್ನರ್ ನಡೆ ಆತಂಕಕಾರಿ. ರಾಜ್ಯಪಾಲರು ಭಾಷಣವನ್ನ ಪೂರ್ಣ ಓದದೆ ಕೆಲ ಸಾಲಿನಲ್ಲೇ ಮುಗಿಸಿರುವುದು ಆತಂಕಕಾರಿ ನಡೆ. ರಾಜ್ಯಪಾಲರು ಜೈ ಸಂವಿಧಾನ ಕೂಡ ಹೇಳಿಲ್ಲ. ರಾಜ್ಯಪಾಲರು ಸಂವಿಧಾನದ ಜವಾಬ್ದಾರಿ ನಿಭಾಯಿಸಿಲ್ಲ. ರಾಜ್ಯ ಸರ್ಕಾರದ ಸಾಧನೆ ಮುಂದಿನ ಹಾದಿ ಬಗ್ಗೆ ಓದಿಲ್ಲ. ಅವರಿಗೆ ಯಾಕಿಷ್ಟು ಆತಂಕ, ಯಾಕೆ ಅಷ್ಟು ಭಯ? ಏನ್ ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಏನಾನ ಆತಂಕದಲ್ಲಿ ಬಂದಿದ್ರ? ಇದು ಆತಂಕ ಮಾಡೋ ಅಂತ ಏನು ಸಭೆನಾ ಇದು? ಇದೇನೋ ಆತಂಕವಾದಿಗಳಿರುವಂತ ಸಭೆನಾ ಇದು? ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸದನಕ್ಕೆ ಗೌರವ ಇಲ್ಲ. ಹಂಗಾರೆ ನಾವ್ ಯಾಕೆ ಇಲ್ಲಿ ಕೂತ್ಕೊಬೇಕು? ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು, ನಾವ್ ಯಾಕೆ ಕೂತ್ಕೊಬೇಕು? ಇಲ್ಲಿ ಪತ್ರಿಕೆಯಲ್ಲಿ ಬಂದಿರೋಂಥದ್ದು ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ. ಆತಂಕ, ಭಯ ಬೀಳೋ ವಾತಾವರಣ ಇದ್ರೆ ನೀವು ಗವರ್ನರ್ ಯಾಕೆ ಇಲ್ಲಿ ಕರೆಸ್ತೀರಾ? ನೀವು ಆ ಭಯದ ವಾತಾವರಣ ಸೃಷ್ಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.